ಎಲ್ಲರೂ ಸ್ಕಿಪ್ ಮಾಡೋದಕ್ಕೆ ರೆಡಿನಾ? ಜೋರಾಗಿ ಎಲ್ಲ ಲೈಟ್ ಎಲ್ಲ ರೆಡಿ ಸೌಂಡ್ ಕ್ಯಾಮ್ರಾ ರೆಡಿ. ಎಲ್ರಿ ಸಂದರ್ಶಕರು ಬರ್ರಿ ಬರ್ರಿ. ನೋಡ್ರಿ ಈ ಸತಿ ರೆಕಾರ್ಡ್ ಆಗಿದೆ ಚಾನಲ್ ಎಲ್ಲ ಗೊತ್ತಲ್ಲ, ಲೈವ್ ಟೆಲಿಕಾಸ್ಟ್ ಆಗಬೇಕು. ಎಲ್ಲ ಕ್ಯಾಮ್ರಾ ರೆಡಿ ಇದೆಯಪ್ಪ? ವಾಯ್ಸ್ ಕೇಳುತ್ತಲ್ಲ? ಮ್ಯೂಸಿಕ್ ಲೈಟ್ಸ್ ಎಲ್ಲ ರೆಡಿ ಇದೆ ಸರ್. ಸರ್ ಈಗ ಇಂಟರ್ವ್ಯೂಗೆ ಎಲ್ಲ ಕ್ವಶನ್ಸ್ ನಾನು ರೆಡಿ ಮಾಡಿದ್ದೀನಿ. ನೀವು ಒಂದ್ಸತಿ ಕೇಳ್ಬಿಟ್ಟು ಅಪ್ರೂವ್ ಮಾಡಿ ಸರ್. ಹೇಳಿ. ಮೊದಲನೇ ಪ್ರಶ್ನೆ, ಹುಟ್ಟಿದ ಊರು ಯಾವುದು? ಸರಿ ಸರಿ. ಇನ್ನು ತಂದೆ ಪರಿಚಯ ಏನು? ಸರಿ. ಬಾಲ್ಯದಲ್ಲಿ ಸಾಕಿ ಸಲೋದವರು ಯಾರು? ಸರಿ ಸರಿ. ಆಮೇಲೆ ಸಾಹಿತ್ಯ ರಚನೆಗೆ ಸ್ಫೂರ್ತಿ ಯಾರು? ಓಕೆ ಓಕೆ. ಅತ್ಯುತ್ತಮ ಕೃತಿ? ಓಕೆ. ಇನ್ನು ಜನತೆಗೆ ನಿಮ್ಮ ಸಂದೇಶ, ಅದೇ ನಮ್ಮ ಜನತೆಗೆ ಮೆಸೇಜ್. ಸಾಕು ಸಾಕು. ಅದಾದ್ಮೇಲೆ ಕಾವ್ಯನಾಮ ಇದ್ರ ಬಗ್ಗೆ, ಇನ್ನು ಮಕ್ಕಳು ಮರಿ ಅವ್ರ ಪತ್ನಿ ಇದ್ರ ಬಗ್ಗೆ ಸರ್ ಎಲ್ಲ ಪ್ರಶ್ನೆ ರೆಡಿ ಇದೆ ಸರ್. ಹೌದಾ? ಸಾಹಿತಿಗಳು ಬಂದಿದ್ದಾರೆ. ಕರ್ಕೊಂಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್. ಸರ್ ನಮಸ್ಕಾರ. ಬನ್ನಿ 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 ಸರ್ ಬನ್ನಿ. ಬೆಂಗಳೂರಿನಲ್ಲಿ ಬನ್ನಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ರೀ ಮೇಕಪ್ ಮಾಡ್ರಿ. ಇದು ಲೈಟ್ ಸ್ವಲ್ಪ ಕ್ಲಿಯರ್ ಆಗುತ್ತೆ ನೋಡಿ ಸರ್, ಸ್ವಲ್ಪ ಟಚ್ ಅಪ್ ಮಾಡಿ. ಕೂದಲು ಬೇರೆ ಇಲ್ಲ ಸರ್. ಓಕೆ ಅಲ್ಲ ಮೇಕಪ್ ಎಲ್ಲ? ಓಕೆ 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 ಸರ್, ಎಲ್ಲ ರೆಡಿ. ಓಕೆ ಓಕೆ ನೋಡಿ ಸರ್. ರೆಡಿ? ಕ್ಯಾಮೆರಾ, ಸೌಂಡ್, ಲೈಟ್. ಓಕೆ 3, 2, 1 ಸ್ಟಾರ್ಟ್. ನಮಸ್ಕಾರ. ಸಿನ್ಸಿ ಟಿವಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು, ಕಾದಂಬರಿಕಾರರು ಆದಂತಹ ಮಾ ಕವಿಯವರು ನಮ್ಮ ಜೊತೆ ಬಂದಿದ್ದಾರೆ. ಮಾ ಕವಿಯವರಿಗೆ ಆದರದ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ ಮಾ ಕವಿಯವರು. ಇಂದಿನ ದಿವಸ ತಾವಿನ್ನು ಬಂದಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಸರ್. ನನಗೂ ಅಷ್ಟೇ. ನಿಮ್ಮ ಈ ಸಿನ್ಸಿ ಟಿವಿ ಮುಖಾಂತರ ಈ ಅಪಾರ ಜನ, ಅದೇ ಈ ಅಪಾರವಾದ ತಮ್ಮ ಅಭಿಮಾನಿಗಳನ್ನ ನೋಡೋಕ್ಕೆ ಬಹಳ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ. ಇರಲಿ ಸರ್. ಸರ್, ಮುಖ್ಯವಾಗಿ ತಮ್ಮಂಥ ದೈತ್ಯ ಪ್ರತಿಭೆಗೆ ಜನ್ಮ ನೀಡಿದಂಥ ಜನ್ಮಭೂಮಿ ಯಾವುದು ಸರ್? ಅಂದರೆ ತಾವು ಹುಟ್ಟಿದ ಊರು ಯಾವುದು ಸರ್? ನಾನು ಹುಟ್ಟಿದ್ದು ಒಂದು ಸಣ್ಣ ಗ್ರಾಮ ಮಂಡಗದ್ದೆ ಅಂತ. ಒಂದು ಸಣ್ಣ ಗ್ರಾಮದ ಮಣ್ಣಿನ ಗದ್ದೆ ಅಂತ ತಾವು ಹುಟ್ಟಿದ್ದೀರಾ. ಆಗಿನ ಕಾಲದಲ್ಲಿ ಸಣ್ಣ ಗ್ರಾಮಗಳಲ್ಲಿ ಹೆರಿಗೆ ಆಸ್ಪತ್ರೆ ಇರಲಿಲ್ಲ ಅಂತ ಕಾಣುತ್ತೆ. ಆದ್ರಿಂದ ತಾವು ಮಣ್ಣಿನ ಗದ್ದೆಯಲ್ಲೇ ಹುಟ್ಟುಬಿಟ್ಟಿದ್ದೀರಾ. ಹಾಗೆಲ್ಲ ಇಲ್ಲ ರೀ. ಅಲ್ಲ, ರಾಮ ಅಲ್ಲ ಯೇಸು ಕ್ರಿಸ್ತ ಎಲ್ಲಾರನ್ನೂ ಸಮಾನರಾಗಿ ಕಾಣುವಂಥ ಒಂದು ಗ್ರಾಮದ ಮಣ್ಣಿನ ಗದ್ದೆ ತಾವು ಹುಟ್ಟಿದ್ದೀರಾ. ಹಾಗಾದರೆ ಮಣ್ಣಿನ ಮಗ ನಂಬರ್ 2 ಆಗ್ಬಿಟ್ರಲ್ಲ ಸರ್ ನೀವು. ಅಭಿನಂದನೆಗಳು ಸರ್, ನಿಮಗೆ ಬಹಳ ಸಂತೋಷ ಸರ್. ಸರ್, ಈಗ ತಮ್ಮ ತಂದೆಯವರ ಪರಿಚಯ ಸ್ವಲ್ಪ ಹೇಳ್ತೀರಾ? ನಮ್ಮ ತಂದೆಯವರು ಆಗಿನ ಕಾಲದಲ್ಲೇ ಬಹಳ ಜನಾನುರಾಗಿ, ಆಗಿನ ಕಾಲದಲ್ಲೇ ಜವಾನರಾಗಿ ಸರ್ಕಾರಿ ಕೆಲಸದಲ್ಲಿದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಬಹಳ ಜಗಳಗಟ್ಟರಾಗಿದ್ದು. ಆಗಿನ ಕಾಲದಲ್ಲೇ ಜನಗಳ ಜಗಳ, ಪಂಚಾಯಿತಿ. ತಮ್ಮ ತಂದೆಯವರು ಆಗಿನ ಕಾಲದಲ್ಲೇ ಜನಗಳಲ್ಲೆಲ್ಲ ಜಗಳ ತಂದಿಡ್ತಿದ್ರು, ಪಂಚಾಯತಿ ತಕರಾರು ಮಾಡ್ತಿದ್ರು, ದೊಡ್ಡ ಜಗಳಗಂಟರಾಗಿದ್ರು. ನಿಮ್ಮನ್ನು ಹಾಗೂ ನಿಮ್ಮ ತಾಯಿನ ಬಿಟ್ಟು ಬೇರೆಯವ್ರ ಜೊತೆ ಸಂಸಾರ ಮಾಡ್ಕೊಂಡು ಓಡೋಗಿದ್ರು ಅಂತ ಹೇಳ್ತಿದ್ದೀರಾ? ಬೇರೆ ಊರಿಗೇನು ಅಲ್ಲ ರೀ. ಬೇರೆ ಊರಲ್ವಂತೆ, ಅದೇ ಊರಲ್ಲಿ ಬೇರೆಯವ್ರ ಜೊತೆ ಸಂಸಾರ ಮಾಡ್ಕೊಂಡಿದ್ರು ಸರ್. ಹಾಗಾದ್ರೆ ತಮ್ಮನ್ನ ಸಾಕಿಸಲೋದವರು ಯಾರು ಸರ್ ಚಿಕ್ಕ ವಯಸ್ಸಲ್ಲಿ? ನೋಡ್ರಿ, ಇನ್ಯಾರಿಗೆ ಸಾಕ್ತಾರೆ? ತಾಯಿ, ತಂದೆ. ನಿಮ್ಮ ತಾಯಿಗೆ ತಂದೆ ಅಂದ್ರೆ ನಿಮ್ಮ ತಾತನ ಆಶ್ರಯದಲ್ಲಿ ಬೆಳೆದವರು ಅಂತ ಆಯ್ತು. ಅಂದ್ರೆ ಆ ಕಾಲದಲ್ಲಿ ತಾತಂದ್ರಿಗೆ ಬಹಳ ವಿಶ್ವಾಸ ಇರ್ತಿತ್ತು ಮೊಮ್ಮಕ್ಕಳ ಮೇಲೆ. ಈಗ ಕಂಪೇರ್ ಮಾಡಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಏನಂತೀರಾ ಸರ್? ನಿಮ್ಮ ಮಾತಾಡಕ್ಕೆ ಅವಕಾಶ ಕೊಡದಂತ ಬಹಳ ಸ್ಟ್ರಿಕ್ಟ್ ಆಗಿದ್ರು ನಿಮ್ಮ ತಾತ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಹಳ ಸಂತೋಷ ಸರ್. ಸರ್, ಈಗ ಮುಂದಿನ ಪ್ರಶ್ನೆ,
ನಿಮ್ಮ ಸಾಹಿತ್ಯ ರಚನೆಗೆ ಸ್ಫೂರ್ತಿ ಯಾರು ಸ್ವಲ್ಪ ಹೇಳಿ ಸರ್ ನಮಗೆಲ್ಲ. ನನ್ನ ಸಾಹಿತ್ಯ ರಚನೆಗೆ ಸ್ಫೂರ್ತಿ ಅಂತಂದ್ರೆ ಬಾಲ್ಯದಲ್ಲೇ ನಮ್ಮ ತಾಯಿಯವರು ಅದೇ ಬಾಲ್ಯದಲ್ಲೇ ತಮ್ಮ ತಾಯಿ ತೊಡೆ ಮೇಲೆ ಕುಡಿಸ್ಕೊಂಡು ಚಂದಮಾಮ ಚಕ್ಕುಲಿ ಮಾಮ ಇದೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಬಾಬಾ ಬ್ಲ್ಯಾಕ್ ಶೀಪ್, ಪುಸ್ಸಿ ಕ್ಯಾಟ್ ಇದೆಲ್ಲ ಹೇಳ್ಕೊಟ್ಟು ತಮ್ಮಲ್ಲಿ ಕನ್ನಡದ ಅಭಿರುಚಿ ಹೆಚ್ಚಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀರಾ. ನೀವು ಹೇಳೋ ರೀತಿ ಆ ಕಾಲದಲ್ಲೆಲ್ಲ ಇಂಗ್ಲಿಷ್ ಇರಲಿಲ್ಲ. ಅದು ನಿಜಾನೇ ಸರ್, ಆಗಿನ ಇಂಗ್ಲಿಷ್ ಈಗ ಎಲ್ಲಿ ಅಂತ ಹೇಳ್ತಿದ್ದೀರಾ. ಆಗ SSLC ಇಂಗ್ಲಿಷು ಈಗ BA ಇಂಗ್ಲಿಷ್ಗೆ ಸಮ ಅಂತ ಹೇಳ್ತಾರೆ ಸರ್. ನಮ್ಮ ಬೀಚಿ ಅವರು ಒಂದು ಮಾತಾಡಿದ್ದಾರೆ, ಐ ರೀಡ್ ಇನ್ ಇಂಗ್ಲಿಷ್, ಐ ರೈಟ್ ಇನ್ ಕನ್ನಡ ಅನ್ನೋ ಹಾಗೆ. ಇರಲಿ ಸರ್, ನಾನು ಮಾತಾಡೋಕ್ಕೆ ಅವಕಾಶ ಕೊಡಿ. ನೀವು ಏನು ಮಾತಾಡ್ತೀರಾ? ನನ್ನ ಉತ್ತರ ಸ್ವಲ್ಪ ಉತ್ತರದ ಹಿಂದಿ ಆಗಲಿ, ದಕ್ಷಿಣದ ತಮಿಳು, ಮಲಯಾಳಂ, ತೆಲುಗು ಯಾವುದು ಕನ್ನಡದ ಮೇಲೆ ಛಾಯೆ ಬೀರದಂಗೆ ಕನ್ನಡ ತನ್ನತನವನ್ನು ತಾವು ಉಳಿಸ್ಕೊಳ್ಳಿ ಅನ್ನೋ ಒಂದು ಮಾತು ಹೇಳ್ತಾ ಇದ್ದೀವಿ. ಬಹಳ ಸಂತೋಷ ಸರ್. ಸರ್, ಈಗ ಮುಖ್ಯವಾದ ಒಂದು ಪ್ರಶ್ನೆ, ತಾವು ಬಹಳ ಕೃತಿಗಳನ್ನ ರಚಿಸಿದ್ದೀರಾ ಸರ್, ಅದರಲ್ಲಿ ಅತ್ಯುತ್ತಮವಾದ ಕೃತಿ ಯಾವುದು ಸರ್? ನನ್ನ ಅತ್ಯುತ್ತಮವಾದ ಕೃತಿ ಅಂತಂದ್ರೆ ಇನ್ನು ಬರಬೇಕು. ಇನ್ನೂ ಬರಬೇಕು ಅಂದ್ರೆ ಇನ್ನೂ ಬರಗಾಲ ಬರಬೇಕು, ಇನ್ನು ಜನಗಳಿಗೆ ಕಷ್ಟ ಸಂಕಟ ಬರಬೇಕು, ಹಾಗೆ ಸುಖದ ಅರ್ಥ ಆಗೋದು ಅನ್ನೋ ಒಂದು ಉದ್ದೇಶ ಆಗಿರುವಂಥ ಸಾಹಿತ್ಯ ಇನ್ನೂ ಬರಬೇಕು. ಸ್ನೇಹಿತರೆ, ಇಷ್ಟರಲ್ಲೇ ಬರ್ತಾ ಇದೆ, ಬಹಳ ಸಂತೋಷ ಸರ್. ಅದು ಉತ್ತಮವಾಗಿ ಬರಲಿ ಅಂತ ನಾವು ಹಾರೈಸ್ತೀವಿ ಸರ್. ನಮ್ಮ ಈ ಸಿನ್ಸಿ ಜನತೆಗೆ ಈ ಸಂದರ್ಭದಲ್ಲಿ ತಮ್ಮ ಒಂದು ಸಂದೇಶ ಏನು ಅಂತ ಹೇಳಿ ಸರ್. ಈ ಸಮಯದಲ್ಲಿ ನನ್ನ ಸಂದೇಶ ಅಂತಂದ್ರೆ ಎಲ್ಲಾದರೂ ಇರು, ಎಂತಾದರೂ ಇರು. ಅದೇ ಎಲ್ಲಾದರೂ ಇರು, ಇಲ್ಲಿ ಮಾತ್ರ ಇರಬೇಡ, ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ, ಇನ್ನು ಎಂತಾದ್ರೂ ಇರು, ಎಂತೆಂಥವ್ರು ಏನೇನೋ ಆಗೋದ್ರು, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸರ್. ಇದೇ ಥರ ನಮ್ಮ ಕುವೆಂಪು ಅವರು ಒಂದು ಕವಿತೆ ಬರ್ತೀರಾ ಸರ್, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಅಯ್ಯೋ, ನಾನು ಅದೇ ನೀವು ಅದನ್ನ ಹೇಳಿದ್ರೆ ಏನು ಪ್ರಯೋಜನ, ಅದಕ್ಕೆ ಡಿಫ್ರೆಂಟ್ ಆಗಿ ನಿಮ್ಮ ಸ್ಟೈಲಲ್ಲಿ ಹೇಳ್ತಾ ಇದ್ದೀರಾ. ಸಂತೋಷ ಸರ್, ಸಂತೋಷ ಸರ್. ಈಗ ಎರಡೇ ಪ್ರಶ್ನೆಗಳು ಸರ್ ನಿಮಗೆ. ನಮ್ಮ ಕಾವ್ಯನಾಮ ಮಾ ಕವಿ ಅಂತ ಇದೆ, ಅದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನಮ್ಮ ಜನತೆಗೆ ತಿಳಿಸ್ಕೊಡಿ ಸರ್. ನನ್ನ ಕಾವ್ಯನಾಮ ಮ ಕವಿ, ಮ ಮಹಾನ್, ಮಾ ಮಹಾನ್, ಕ ಕನ್ನಡ, ಕ ಕನ್ನಡ, ವಿ ವಿಧ್ವಂಸಕ, ಮಹಾನ್ ಕನ್ನಡ ವಿಧ್ವಂಸಕ. ಬಹಳ ಚೆನ್ನಾಗಿದೆ, ಒಳ್ಳೆ ಟೈಟಲ್ ಸರ್, ತುಂಬ ಚೆನ್ನಾಗಿದೆ ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಸಾಧನೆಯ ಹಿಂದೆ ತಮ್ಮ ಹೆಂಡತಿಯ ಸಹಕಾರ ಇದೆಯಾ ಸರ್? ಖಂಡಿತವಾಗಿ. ನೋಡಿ, ಒಂದು ಮಾತಿದೆ, ಪ್ರತಿಯೊಬ್ಬ ಗಂಡಸಿನ ಸಾಧನೆ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ ಅಂತ. ಹಾಗಾದ್ರೆ ತಮ್ಮ ಸಾಧನೆ ಹಿಂದೆನೂ ಒಬ್ಬ ಹೆಣ್ಣು ಇದ್ದಾರೆ ಅಂತ ಆಯ್ತು. ಅವಶ್ಯಕವಾಗಿ, ಖಂಡಿತ ಸರ್. ಈ ಹೆಣ್ಣು ಇರೋ ವಿಚಾರ ತಮ್ಮ ಹೆಂಡತಿಯವ್ರಿಗೆ ಗೊತ್ತಾ ಸರ್? ಅದಕ್ಕೆ ಒಪ್ಪಿದ್ದೀರಾ ಸರ್ ಅವರು? ಬೇರೆ ಹೆಣ್ಣು ಅಲ್ಲದೆ ಬೇರೆ ಹೆಣ್ಣು ಅಂತ ಅವ್ರ ಹೆಂಡತಿ ನೀನೇನೋ ಇನ್ನೇನು ಸರ್, ಕೋಪ ಮಾಡ್ಕೊಡಿ ಸರ್, ಏನು ಮಾಡೋಕ್ಕಾಗುತ್ತೆ. ಈ ಕಾಲದಲ್ಲಿ ಒಬ್ಬ ಹೆಂಡತಿನ ಸಾಕೋದೇ ಕಷ್ಟ, ಅದರಲ್ಲಿ ಇಬ್ಬಿಬ್ರು ಹೆಂಡತಿ ಅಂದ್ರೆ ದೇವರೇ ಗತಿ. ಅದರಲ್ಲೂ ಅಕ್ಕ ತಂಗಿಯರೇ ಸೌತಿರಾಗ್ಬಿಟ್ರೆ ಆ ದೇವರೇ ಕಾಪಾಡ್ಬೇಕು ನಿಮ್ಮನ್ನ. ಇರಲಿ ಸರ್, ಇಂಥ ಕಷ್ಟಪಟ್ಟರೆ ನಿಮ್ಮ ಸಾಹಿತ್ಯದಲ್ಲಿ ಹಾಸ್ಯ ಬರೋದು ಅರ್ಥ ಆಗುತ್ತೆ ಸರ್ ನಮಗೆ. ಕೂತ್ಕೊಳ್ಳಿ ಸರ್. ಸರ್, ಈಗ ಇನ್ನು ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ, ತಮ್ಮ ವಂಶವೃಕ್ಷ ಅಂದ್ರೆ ತಮ್ಮ ಮಕ್ಕಳು ಮರಿ ಬಗ್ಗೆ ಹೇಳಿ ಸರ್. ನನ್ನ ವಂಶವೃಕ್ಷ ಅಂತಂದ್ರೆ ತಮ್ಮ ವಂಶವೃಕ್ಷ ಅಂದ್ರೆ ಬಹಳ ದೊಡ್ಡದು. ತಾವು ಸಾಹಿತ್ಯ ಸೇವೆಗೆ ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ತಮ್ಮ ವಂಶ ಬೆಳೆಸಿದ್ದೀರಾ ಅಂತ ಹೇಳ್ಬೋದು ಸರ್. ಇನ್ನೊಂದು ಪ್ರಶ್ನೆ ಇತ್ತು ಸರ್. ಸರ್, ಇಂಟರ್ವ್ಯೂ ಎಲ್ಲ ಓಕೆನಾ? ತಿಥಿ ಮಾಡ್ತಾರೆ.